ಏಯ್ ಯಾರಾದ್ರೂ ಹೇಳಿ ಕೇಸರಿಬಾತ್ ಜಂಕ ಬೆಳಗ್ಗೆ ಆಫೀಸ್ಗೆ ಹೋಗಿ ಚೆನ್ನಾಗೇ ಇರ್ತಾಳೆ, ವಾಪಸ್ ಬರೋಕೆ ಆಲ್ರೆಡಿ ಮುನ್ಸ್ಕೊಂಡಿರ್ತಾಳೆ. ಇಲ್ಲಿ ನೋಡಿ ಈ ಮಾಡ್ಬೋದಾ ವಿಡಿಯೋ ಆಮೇಲೆ ಸೀರಿಯಸ್ಲಿ It's pretty fun to get eggs in Easter. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಮಕ್ಕಳು ಸೇರಿಕೊಂಡು ಈಸ್ಟರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಗ್ರೂಪಲ್ಲೆಲ್ಲ ಮೆಸೇಜಸ್ ಹಾಕಿದ್ರು, ಅಂದರೆ ಎಗ್ಸ್ ತೊಗೊಂಡು ಅಂದರೆ ಟಾಯ್ ಎಗ್ಸ್ ಬರುತ್ತಲ್ಲ, ಅದ್ರ ಒಳಗಡೆ ಸ್ಮಾಲ್ ಗುಡ್ಡೀಸ್ ಎಲ್ಲ ಇಟ್ಬಿಟ್ಟು ಮಕ್ಳುಗಳು ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಇದೊಂದು ಫುಲ್ ಫನ್ ಇವೆಂಟ್ ಆಗಿರುತ್ತೆ. ಸೊ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳೆಲ್ಲ ಫುಲ್ ಎಕ್ಸೈಟೆಡ್ ಇಂದ ಎಲ್ಲರೂ ಇವೆಂಟ್ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಎಗ್ಸ್ನ ಕಲೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ಎಷ್ಟು ಫನ್ ಮಾಡಿದ್ರು ಮಕ್ಳು ಅಂತ ಅಂದರೆ, ಆ ಮಕ್ಳನ್ನ ನೋಡೋಕ್ಕೆ ಚಂದ. ಇಲ್ಲಿ ನೋಡಿ ಎಲ್ಲ ಮಕ್ಕಳು ಫುಲ್ ರೆಡಿ ಆಗಿಬಿಟ್ಟು ಎಗ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಫುಲ್ ಎಕ್ಸೈಟ್ಮೆಂಟಿಂದ ಓಡಿ ಎಲ್ಲ ಎಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು. ಆ್ಯಂಡ್ ಈ ಇವೆಂಟ್ ಬಗ್ಗೆ ನಮ್ಮ ಲಿಟಲ್ ಸ್ಟಾರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ನೋಡಿ. ಏನು ಫಸ್ಟ್ ಹೇಳಿ ನನ್ನ ಹೆಸರು ಅಭಿನವ್ ರೋಗಿನಹಾಲ್. ನಾವು ಈಸ್ಟರ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಇಟ್ ಇಸ್ ಫನ್ ಟು ಕಲೆಕ್ಟ್ ಎಗ್ಸ್ and lot of people have fun collecting eggs and they wear hoodies and they all run around and get eggs, and it's pretty fun to get eggs in Easter. So nice, thank you. ಏನು ಕಲೆಕ್ಟ್ ಮಾಡಿದೆ ನೀನು? ಏನೇನು ಕಲೆಕ್ಟ್ I collected lot of eggs, like a yellow egg, like an egg with a blue egg, ಓಕೆ. ಈ ತರ ಎಗ್ ಟಾಯ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೋತೀರಾ? ಎಲ್ಲರೂ ಎಕ್ಸ್ಚೇಂಜ್ ಮಾಡ್ಕೋತೀರಾ ಫ್ರೆಂಡ್ಸ್ ಎಲ್ಲ? sometimes I don't like to share because sometimes people ask but I don't like to share. Okay. Or sometimes I just feel bad and give them 2 eggs. Nice. Oh, you have collected so many eggs then. Yeah, look. Super. Okay, carry on. Enjoy with your friends. Yeah. Are you having fun? Yeah. He was so prompt. ಅಂದರೆ ಅವ್ನ ಮನಸ್ಸಲ್ಲಿ ಏನು ಅನಿಸ್ತು ಅದನ್ನು ಎಷ್ಟು ಚೆನ್ನಾಗಿ ಹೇಳ್ದ. ಏನು ಲೈಕ್ ಹೆಸಿಟೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಅವ್ನಿಗೆ ಏನು ಅನಿಸ್ತು ಅಂತ. ಆ್ಯಂಡ್ ಅವನಿಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದಾನೆ. You like gummies? Yeah. Oh, I see something. Can you see? Check here. It's a Ferrero Rocher. Wow, you have got a chocolate. Oh, it's not making any noise. Do you want to check? I think maybe it's a sticker. Oh, that. Oh, some gummies. Oh, this looks very cute. This looks very cute. Look here. What's inside that? Oh, I think this is my egg. oh, you got it? Look, I got kisses. Nice. Something. Oh, got a blue egg. And open it. I'll look at it after. Let's see this. Oh, look, it's hearts. Nice one. Oh, you've got so many cute things. I'm so proud of you. You collected so many eggs this time. The last time, I didn't get any eggs. Oh, this time you're happy then. Nice, enjoy. Say hi. Hello. ಹಾಯ್, ಬನ್ನಿ ಆಗಿದ್ದೀರಾ ನೀವು? ಇಲ್ಲಿ ಎಗ್ ಹಂಟ್ ಆದ್ಮೇಲೆ ಇಲ್ಲಿ ಮಕ್ಕಳೆಲ್ಲ ಫುಲ್ ಎಲ್ಲ ಎಗ್ಸ್ನು ಹರಡ್ಕೊಂಡು ಅವ್ರಿಗೆ ಏನೇನು ಬಂದಿದೆ ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇದ್ರು. ಸಖತ್ತಾಗಿ ಮಕ್ಕಳಂತೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇವೆಂಟ್ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಯೂಶಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಇಂಡಿಯನ್ ಕಮ್ಯುನಿಟಿ ಆಗಿರೋದ್ರಿಂದ ಬೇರೆ ಎಲ್ಲ ಹಬ್ಬಗಳನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದಟ್ ಮಕ್ಳಿಗೂ ಗೊತ್ತಾಗುತ್ತೆ ಏನು ಅಂದರೆ ಆ ಫೆಸ್ಟಿವಲ್ ಇಂಪಾರ್ಟೆನ್ಸ್ ಏನು ಅಂತೆಲ್ಲ. ಆ್ಯಂಡ್ ಆಲ್ಸೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಫುಲ್ ಏನೇನು ಸಿಕ್ಕಿದೆಯೋ ಅದನ್ನೆಲ್ಲ ಹರಡ್ಕೊಂಡು ಎಲ್ಲರೂ ಸಖತ್ತಾಗಿ ಖುಷಿಪಟ್ಟರು ಮಾತ್ರ. ತಗೊಳ್ಳಿ. ಏನು ಸ್ಪೆಷಲ್ ಇವತ್ತು? ಸುಮ್ಮನೆ
ಕೇಸರಿ ಬಾತ್ ತಿನ್ನೋದಕ್ಕೆ ಸ್ಪೆಷಲ್ ಡೇನೇ ಆಗಿರ್ಬೇಕಾ? ಏನಿಲ್ಲ, ಇವತ್ತು ಸಾಯಂಕಾಲ ಮಾಡ್ಬಿಟ್ಟಿದ್ಯಲ್ಲ ಅದನ್ನ ಕೇಳ್ತಾ ಇದ್ದೀನಿ. ಥರ ಈಚೆಗಡೆ ಕುತ್ಕೊಂಡು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ. ಎಲ್ಲ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೋ ಅದ್ರಲ್ಲಿ ಬಂದಿತ್ತು, ಅದಕ್ಕೆ ಮಾಡಿರ್ತೀಯ ತಿನ್ಬೇಕು ಅಂತ. ನಿಜ ಗೊತ್ತಾ, ಯಾವುದೋ ಒಂದು ವಿಡಿಯೋ ನೋಡಿದ್ನಾ, ಕೇಸರಿ ಬಾತ್ ಫುಲ್ಲು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಅನಿಸ್ತಾ ಇತ್ತು. ಅದಕ್ಕೆ ಕೇಸರಿ ಬಾತ್ ತಿನ್ಬೇಕು ಅನಿಸ್ತು, ಮಾಡಿದೆ. ಹೆಂಗಿದೆ? ನೀನು ಅದೇ ಬಿಡು, ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಅದು ತಿನ್ಬೇಕು ನೀನು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ ಅಷ್ಟೇ. ನೀವು ತುಂಬ ವೀಡಿಯೋಸ್, ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ಗೊತ್ತಿರುತ್ತೆ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೆಂಗಿರುತ್ತೆ ಏನು ತಿಂದ್ರು ಸೂಪರ್ ಅಂತ ಹೇಳ್ಬೇಕಾ ಹಿಂಗೆ? ಅಷ್ಟೇ, ಚೆನ್ನಾಗಿದೆ ಅಷ್ಟೇ ಹೇಳೋದವ್ರು. ಇದು ನಮಗೆ ಒಳ್ಳೆ ವ್ಯೂ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಸ್ಟಾರ್ಟಿಂಗ್ ಇಲ್ಲಿ ನಾನು ಇಲ್ಲಿಗೆ ಬಂದಾಗ ಯಾರಿಗೆ ಕಾಲ್ ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ವಲ್ವಾ ಮನೆ ಎಲ್ಲ, ಎಲ್ಲರೂ ಹೇಳ್ತಿದ್ದಿದ್ದು ಅಷ್ಟೇ, ಏನಿದು ಒಳ್ಳೆ ರೆಸಾರ್ಟ್ ಥರ ಇದೆಯಲ್ಲ ನಿಮ್ಮ ಬಾಲ್ಕನಿ ಅಂತ. ನನಗೂ ಫುಲ್ ಸ್ಟಾರ್ಟಿಂಗ್ ಫ್ಯಾಂಟಸಿ ಅನಿಸ್ತಾ ಇತ್ತು, ಇವಾಗ ಬೋರ್ ಆಗಿಬಿಟ್ಟಿದೆ ಒಂಚೂರು. ಬೋರ್ ಆಗ್ಬಿಟ್ಟಿದ್ಯಾ? ಫುಲ್ ಡಿಮ್ಯಾಂಡ್ ಇದೆ ನಮ್ಮ ಅಪಾರ್ಟ್ಮೆಂಟ್ಗೆ, ಗೊತ್ತಲ್ಲ? ಗೊತ್ತು. ಕ್ಯೂವಲ್ಲಿ ನಿಂತ್ಕೋತಾರೆ, ಖಾಲಿ ಮಾಡಿದ್ರೆ ಸಾಕು ಇನ್ನೊಬ್ರು ಬರ್ತಾರೆ. ಎಲ್ಲ ಸಾಯಂಕಾಲ ಹೊತ್ತು ಕಾಫಿ ಕುಡಿದ್ರೆ ಅವ್ರು ಕೇಸರಿ ಬಾತ್ ಮಾಡ್ಕೊಂಡ್ಬಂದಾಗ ನೋಡಿ ಡಿಫ್ರೆಂಟ್ ಆಗಿರ್ಲಿ ಅಂತ. ನಿನ್ನ ಅದಕ್ಕೆ ನಾನು ಜಂಕು ಅನ್ನೋದು ಯಾವಾಗಲೂ. ಯಾರಾದ್ರೂ ಹೇಳಿ ಕೇಸರಿ ಬಾತ್ ಜಂಕ? ಯಾರಾದ್ರೂ ಇನ್ನು ತುಪ್ಪ ಒಂದು ತುಪ್ಪ ಜಾಸ್ತಿ ಹಾಕಿ, ಈ ತುಪ್ಪ ಹೆಲ್ದಿ ಗೊತ್ತಾ, ಆಯಿಲ್ ಅನ್ಹೆಲ್ದಿ, ತುಪ್ಪ ಹೆಲ್ದಿ. ಸರಿ, ತುಪ್ಪ ತಿನ್ಬೋದು ಚೆನ್ನಾಗಿ. ಯಾರ್ಯಾರು ಹೇಳ್ಬಿಟ್ಟಿಯಾ? ಚೆನ್ನಾಗಿ ಅಂದ್ರೆ ಎಲ್ಲಾನು ಲಿಮಿಟೆಡ್ ಕ್ವಾಂಟಿಟಿಲಿ ತಿಂದ್ರೆ ಎಲ್ಲಾನು ಒಳ್ಳೇದು. ಲಿಮಿಟೆಡ್ ಕ್ವಾಂಟಿಟಿ ತಿಂತಿಲ್ವಲ್ಲ ಅವಾಗ ಲಿಮಿಟೆಡ್ ಕ್ವಾಂಟಿಟಿ ತಿಂತಿದ್ಯಾ ನೀನು? ಹೌದು, ಇನ್ನೇನು ಮತ್ತೆ. ದಿನಾ ಕಾಫಿ ಟೀ ಕುಡಿತಾರಲ್ಲ ಅವ್ರಿಗೇನು ಹೇಳ್ತೀರಾ? ನಾವು ನೋಡಿ ಕಾಫಿ ಟೀ ಬದಲು ಸ್ಪೆಷಲ್ ಆಗಿರಲಿ ಅಂತ ಕೇಸರಿ ಬಾತ್ ಅಂತ ಇದ್ದೀವಿ ಈವ್ನಿಂಗು. ಇಲ್ಲಿ ನೋಡಿ, ಮಾಡ್ಬೋದಾ ವಿಡಿಯೋ? ಆಮೇಲೆ ಈ ವ್ಯಾನ್ ನೋಡಿ, ನನಗೆ ಐಸ್ ಕ್ರೀಮ್ ಕ್ಯಾಂಡಿ ಎಲ್ಲ ಸಿಗುತ್ತಲ್ಲ ಆ ಥರ ವ್ಯಾನ್ ಇದು ನೋಡಿ, ಇಲ್ಲೂ ಇದೆ ಐಸ್ ಕ್ರೀಮ್ ಕ್ಯಾಂಡಿ ವ್ಯಾನ್. ಇನ್ನು ನಾನು ಯಾಕೆ ರಾಕೇಶ್ನ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ ಅಂತಂದರೆ, ಯೂಶಲಿ ಇಲ್ಲಿನ ಜನ ಅಂದರೆ ಅವ್ರಿಗೆ ಪರ್ಮಿಷನ್ ಇಲ್ದಿರ ವಿಡಿಯೋ ಮಾಡೋದು ಅವ್ರಿಗೆ ಕಂಫರ್ಟಬಲ್ ಅಂತ ಅನ್ಸಲ್ಲ. ಅದಕ್ಕೆ ನಾನು ಆ ಕ್ಯಾಂಡಿ ವ್ಯಾನ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟು ನಿಮಗೂ ತೋರಿಸ್ಬೇಕು ಅಂತ ಒಂಚೂರು ವಿಡಿಯೋ ಮಾಡಿಕೊಂಡೆ. ಅಮೇರಿಕಾದಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಸನೂ ಎಸಿತಾರೆ ಅಂತ ನೋಡಿ. ಈ ಥರ 1 ವೀಕ್ ಫುಲ್ಲು ಈ ಥರ ಕಸದ ಡಬ್ಬಲಿ ಕಸನ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತಾರೆ. ವೀಕ್ಲಿ ಒನ್ಸ್ ಕಸದ ಗಾಡಿ ಬಂದು ಈ ಕಸನೆಲ್ಲ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಮೇ ಬಿ ಇವತ್ತು ಈವ್ನಿಂಗು ಅಥವಾ ನಾಳೆನೇ ಬರ್ಬೋದೇನೋ. ಅದಕ್ಕೆ ಎಲ್ಲಾ ಮನೆಯವರು ಕಸದ ಡಬ್ಬಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಈಚೆಗಡೆ ಇಟ್ಬಿಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಈ ತರ ಸಿಸ್ಟಮ್ ಫಾಲೋ ಮಾಡಿದ್ರೆ ಸಿಟಿ ಎಷ್ಟು ಕ್ಲೀನ್ ಆಗಿರುತ್ತಲ್ವಾ. ಅಂದ್ರೆ ಎಲ್ರಿಗೂ ಇಂಡಿಯಾದಲ್ಲಿ ಇರೋರ್ಗಂತೂ ಒಂದು ಕಸದ ದೊಡ್ಡ ಯೋಚನೆ ಆಗ್ಬಿಟ್ಟಿರುತ್ತೆ. ಕಸದ ಗಾಡಿ ಬಂದಿಲ್ಲ ಇವತ್ತು ಅಂತ ತಗೊಂಡೋಗು ರೋಡ್ ಎಂಡಲ್ಲಿ ಯಾವ ಖಾಲಿ ಸೈಟ್ ಇರುತ್ತೆ ಅಲ್ಲೆಲ್ಲ ಡಂಪ್ ಮಾಡು, ಮತ್ತೆ ಸೊಳ್ಳೆ ಬರುತ್ತೆ, ಬರೀ ಅದೇ ಪ್ರಾಬ್ಲಮ್ ಆಗ್ತಿರುತ್ತೆ. ಬಟ್ ಈ ತರ ಫಾಲೋ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತಲ್ವಾ. ನೋಡಿ, ಇಲ್ಲಿ ಎಲ್ಲ ಮನೆ ಮುಂದೆನೂ 2 ಡಸ್ಟ್ಬಿನ್ ಇದ್ದೇ ಇರುತ್ತೆ, ಒಂದು ಡ್ರೈಗೆ ಒಂದು ವೆಟ್ಟಿಗೆ. ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಎಲ್ಲ ಸಪ್ರೇಟ್ ಮಾಡಿ ಹಾಕಬೇಕು. ನಮ್ಮ ಇಂಡಿಯಾದಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್ಮು. ಸರಿ ಹೇಳಿ ಹೋಗ್ತಾರೆ ಎಲ್ಲ ಸಪ್ರೇಟ್ ಮಾಡಾಕಿ ಕಸನ ಅಂತ ಕಸದ ಗಾಡಿ ಬಂದವರು, ಬಟ್ ಯಾರೂ ಮಾಡಲ್ಲ. ಬಟ್ ಇಲ್ಲಿ ಎಲ್ಲದನ್ನು ಸಿಸ್ಟಮ್ಯಾಟಿಕ್ಕಾಗಿ ಫಾಲೋ ಮಾಡಬೇಕು. ಫಾಲೋ ಮಾಡಿಲ್ಲ ಅಂತಂದರೆ ಫೈನ್ ಆಗ್ತಾರೆ ಅಷ್ಟೇ. ನಮ್ಮ ಇಂಡಿಯಾದಲ್ಲೂ ಇದೇ ಥರ ಸಿಸ್ಟಮ್ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಯಾವ ಜಗಳನೂ ಇರಲ್ಲ, ಏನೂ ಇರಲ್ಲ. ನಮ್ಮ ಮನೆ ಮುಂದೆ ಯಾಕೆ ಕಸ ಹಾಕಿದ್ರಿ, ಇವ್ರ ಮನೆ ಮುಂದೆ ಯಾಕೆ ಕಸ ಹಾಕಿದ್ರಿ, ಬೆಳಗ್ಗೆ ಎದ್ದರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿರುತ್ತೆ. ಸೊ ಈ ಥರ ಫಾಲೋ ಮಾಡಿಬಿಟ್ರೆ ಮಸ್ತ್. ಸಿಟಿನೂ ಕ್ಲೀನು, ಎಲ್ಲ ಕ್ಲೀನು, ಎಲ್ಲರೂ ಖುಷಿ, ಯಾವ ಜಗಳನೂ ಇರಲ್ಲ. ಇಲ್ಲಿ ನೋಡಿ, ಎಲ್ಲ ಮನೆ ಮುಂದೆನೂ ಇಟ್ಟಿದ್ದಾರೆ, ಲೈನಾಗಿ ಇಟ್ಟಿದ್ದಾರೆ ಡಸ್ಟ್ಬಿನ್ಗಳನ್ನ ಎಷ್ಟು ನೀಟಾಗಿ. ಆ್ಯಸ್ ಯೂಶ್ವಲ್ ನಾವು ಡೈಲಿ ಬರೋ ಥರ ಈವ್ನಿಂಗ್ ವಾಕಿಗೆ ಅಂತ ಬಂದಿದ್ದೀವಿ ಇವತ್ತು ಪಾರ್ಕಿಗೆ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಸೊ ನಾವು ಡೈಲಿ ನೋಡ್ತೀವಿ, ಸೊ ನಿಮಗೂ ತೋರಿಸೋಣ ಅಂತ. ಯೂಶ್ವಲಿ ಇಲ್ಲಿನ ಮಕ್ಕಳು ಹೆಂಗಂದರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಸ್ಕೂಲ್ಸಲ್ಲೂ ಅದು ಮ್ಯಾಂಡೇಟ್ರಿ ಇರುತ್ತೆ. ಇವಾಗ ನಮ್ಮ ಇಂಡಿಯಾ ಥರ ಸ್ವಲ್ಪ ಜಾಸ್ತಿ ಸ್ಟಡೀಸ್ ಅವ್ರ ಅಕಾಡೆಮಿಕ್ಸ್ಗೆ ಕಾನ್ಸಂಟ್ರೇಟೆಡ್ ಇರಲ್ಲ. ಇಲ್ಲಿ ಬೇರೆ ಬೇರೆ ಥರ ಸ್ಪೋರ್ಟ್ಸ್ ಮತ್ತು ಆ್ಯಕ್ಟಿವಿಟೀಸ್, ಆರ್ಟ್ಸ್ ಅದಕ್ಕೆಲ್ಲನೂ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಂಡ್ ಅದೇ ಮೇಯ್ನ್ ಸಬ್ಜೆಕ್ಟ್ ಆಗೂ ಕೂಡ ಇರುತ್ತೆ ಇಲ್ಲಿನ ಮಕ್ಕಳಿಗೆಲ್ಲ. ಆ್ಯಂಡ್ ಇಲ್ಲಿನ ಪಾರ್ಕ್ಸ್ ಅದೊಂದು ಒಳ್ಳೆ ವಿಷಯ ಏನಂದರೆ ಈ ಥರ ಕೋರ್ಟ್ಸ್ ಇದ್ದೇ ಇರುತ್ತೆ. ಅಂದರೆ ಬಾಸ್ಕೆಟ್ಬಾಲ್, ಟೆನ್ನಿಸ್, ನಾವು ಎಷ್ಟೊಂದು ಪಾರ್ಕಿಗೆ ಹೋಗಿದ್ದೀವಿ. ಆಲ್ಮೋಸ್ಟ್ ಟೆನ್ನಿಸ್ ಕೋರ್ಟ್ ಅಂತೂ ತುಂಬ ಪಾರ್ಕ್ಸಲ್ಲಿ ನೋಡಿದ್ದೀವಲ್ವ ನಾವು. ಹೋಗಿದ್ದ ಪಾರ್ಕಲ್ಲೆಲ್ಲ ಟೆನ್ನಿಸ್ ಕೋರ್ಟ್ ನೋಡಿದ್ದೀವಿ ನಾವು. ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಎಲ್ಲರೂ.
ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ಕುತ್ಕೊಂಡು ನೋಡೋದಕ್ಕೆ. ನಮ್ಮ ಇಂಡಿಯಾದಲ್ಲೆಲ್ಲ ನಾವು ಹೆಂಗೆ ಜಾಸ್ತಿ ಕ್ರಿಕೆಟ್ ನೋಡ್ತೀವಲ್ವ ನಾವು, ಅಂದರೆ ಎಲ್ರಿಗೂ ಕ್ರಿಕೆಟ್ ಒಂದು ಸ್ಪೋರ್ಟ್ ತುಂಬ ಎಲ್ಲ ಹುಡುಗರಿಗೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಕ್ರಿಕೆಟ್. ಅದೇ ಥರ ಇಲ್ಲಿ ಬಾಸ್ಕೆಟ್ಬಾಲ್, ಅಂದರೆ ಬಾಸ್ಕೆಟ್ಬಾಲ್ ಎಲ್ಲ ಮಕ್ಕಳು ಆಡ್ತಾರೆ. ಆ್ಯಂಡ್ ನಾವು ಯಾವ ಥರ ಸ್ವಲ್ಪ ಕ್ರಿಕೆಟ್ಟಿಗೆ ಇವಾಗ ಇಂಡಿಯಾದಲ್ಲೆಲ್ಲ ಒಂಚೂರು ಪ್ರಿಫರೆನ್ಸ್ ಕೊಟ್ಟು ನೋಡ್ತೀವಲ್ವ ಎಲ್ರೂ, ಅದೇ ಥರ ಇಲ್ಲಿ ಬಾಸ್ಕೆಟ್ಬಾಲ್ ನೋಡಿ ಎಲ್ಲ ಮಕ್ಕಳು ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದರೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ನಮಗೊಂಥರ ರಿಫ್ರೆಶ್ ಆಗುತ್ತೆ ಇಲ್ಲಿಗೆ ಬಂದುಬಿಟ್ಟು ಕುತ್ಕೊಂಡು ಆ ಮಕ್ಕಳನ್ನೆಲ್ಲ ನೋಡೋಕ್ಕೆ. ಹೊರಗಡೆ ವೆದರ್ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸಖತ್ ಚಳಿ ಆಗ್ತಾ ಇದೆ, ಫುಲ್ಲು ಮಳೆ, ಜೋರು ಮಳೆ ಬರ್ತಾ ಇದೆ. ಬೇಗ ಬೇಗ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬಾಲ್ಕನಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ಲು ಸೌಂಡ್ ಕೇಳಿಸ್ಕೊಳ್ಳಿ, ಸಖತ್ ಜೋರು ಮಳೆ ಬರ್ತಾ ಇದೆ. ಇಲ್ಲಿಂದ ಮೇನ್ ರೋಡ್ ಕಾಣಿಸುತ್ತೆ, ಬಟ್ ಸಖತ್ತಾಗಿ ಅನಿಸ್ತಾ ಇದೆ ಮಾತ್ರ. ಫುಲ್ ಜೋರು ಗಾಳಿ, ಸೂಪರ್. ಕ್ಯಾಲಿಫೋರ್ನಿಯಾ ನಮ್ಮ ಬೆಂಗಳೂರು ವೆದರ್ ಥರ ಅನಿಸ್ತಾ ಇಲ್ವ ನಿಮಗೆ? ಬೆಂಗಳೂರು ವೆದರ್ ಅಂತ ಯಾಕಂತೀಯ? ನಿನ್ ಥರ ಅಂತ ಹೇಳ್ಕೊ. ಏಕೆ ನನ್ನ ಥರ ಕ್ಷಣಕ್ಕೂ ಚೇಂಜ್ ಆಗ್ತಿರ್ತೀಯಲ್ಲ. ಬೆಳಗ್ಗೆ ಇದ್ದಾಗ ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ದಾಗ ಬೆಳಗ್ಗೆ ಇರಲ್ಲ. ನಿಜ ಕಟ್ ಮಾಡ್ತೀನಿ, ನಾನಂತೂ ಹಾಕಲ್ಲ ಇದನ್ನ. ಬೆಂಗಳೂರು ವೆದರ್ ಅಂತ ಯಾಕೆ ಹೇಳ್ತಾರೆ? ನೀನು ಹೇಳ್ಕೊ. ಹಂಗಲ್ಲ, ಹಿಂಗ್ ಗೊತ್ತಾ, ಒಂದೇ ದಿನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಬೆಂಗಳೂರು ವೆದರ್. ಮಾಡಿಸ್ತೀಯಲ್ಲ ಎಲ್ಲಾನು ನನಗೆ ಒಂದೇ ದಿನ. ಏನಾಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಅದು ಎಲ್ಲರೂ ಹುಡುಗಿರ ಪ್ರಾಬ್ಲಮ್ ಅಂತ. ನಾನು ನಿಜ ಹಾಕಲ್ಲ. ಬೆಳಗ್ಗೆ ಆಫೀಸ್ಗೆ ಹೋಗಿ ಚೆನ್ನಾಗೇ ಇರ್ತಾಳೆ, ವಾಪಸ್ ಬರೋಷ್ಟೊತ್ತಿಗೆ ಆಲ್ರೆಡಿ ಮುನ್ಸ್ಕೊಂಡಿರ್ತಾಳೆ. ಬೋರ್ ಆಗಲ್ವಾ ಮನೇಲಿ ಒಬ್ಳಿಗೆ? ಇವಾಗ ಯಾಕೆ ಹಿಂಗೆ? ನಾನು ಸೀರಿಯಸ್ಲಿ ಹಾಕಲ್ಲ. ಪ್ಲೀಸ್ ವೆದರ್ ತೋರ್ಸಕಂತ ಬಂದಿಲ್ಲ. ಅಯ್ಯೋ ಹುಡುಗ ನೋಡಿ ಹಿಂಗ ಆಡ್ತಾ ಇದ್ದಾನೆ, ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಹೆಂಗ್ ಗೊತ್ತಾ, ಒಂದೇ ದಿನ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀವಿ. ಫುಲ್ ಬಿಸಿಲು, ಮಳೆ, ಚಳಿ, ಗಾಳಿ ನೋಡಿ ಹಿಂಗ್ ಬರ್ತದೆ. ಬಟ್ ಸಖತ್ತಾಗಿದೆ ವೆದರ್. ಬಜ್ಜಿ ಮಾಡ್ಕೊಡ್ತಾರೆ ಇವಾಗ ತಾನೆ, ಬಜ್ಜಿ ಮಾಡ್ಕೊಡ್ತಿರೋದ ನಂಗೋಸ್ಕರ. ಇಲ್ಲ ಅಂದ್ರೆ ಈ ವೆದರ್ ತರ ಆದ್ರೆ ಏನ್ ಮಾಡೋಣ? ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.